ಇಲ್ಲಿ ನಾವು ವರ್ಕ್ನ ಕ್ಲಾಸಿಫೈ ಮಾಡೋಣ, ಸರಿನಾ? ಇದಕ್ಕೋಸ್ಕರ ಒಂದು ಕೇಸ್ ಸ್ಟಡಿ ಇದೆ. ಮೊದಲು ಕೇಸ್ ಸ್ಟಡಿ ನೋಡಿ, ಅದಾದಮೇಲೆ ಎಕ್ಸ್ಪ್ಲನೇಷನ್ ಶುರು ಮಾಡೋಣ. ಹಾಂ, ಏನು ನೋಡಿದ್ರಿ, ನಮ್ಮ ಹತ್ರ ಒಂದು ಲೆಡ್ ಬಾಕ್ಸ್ ಇದೆ, ಅದನ್ನು ನಾನು ಮುಂದೆ ತಳ್ತಾ ಇದ್ದೀನಿ ಅಲ್ವಾ? ಮುಂದಿನ ಕೆಲಸ ಏನಂತ ಹೇಳಿದ್ರೆ, ವಿಲ್ ಲುಕ್ ಇನ್ ಟು ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದ ಲೆಡ್ ಡ್ಯೂರಿಂಗ್ ದ ಪುಷ್ ಅಂತ ಹೇಳಬೇಕಾದ್ರೆ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದ ಲೆಡ್ ಏನಿರುತ್ತೆ ಅಂತ ಹೇಳಿ ಡ್ಯೂರಿಂಗ್ ದ ಪುಷ್. ಹೇಗೆ ಬರ್ತೀವಿ ಫ್ರೀ ಬಾಡಿ ಡಯಾಗ್ರಾಮ್ನ? ಮೊದಲು ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಬರ್ಕೊಬೇಕು, ಸರಿನಾ? ಮತ್ತು ಇದ್ರ ಮೇಲೆ ಏನೇನು ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ವಿತ್ ಸೆಂಟರ್ ಆಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ವಿ ಕ್ಯಾನ್ ಇಂಡಿಕೇಟ್ ಏನೇನು ಫೋರ್ಸ್ ಇದೆ ಅಂತೆಲ್ಲ ಹೇಳಿ ಇಂಡಿಕೇಟ್ ಮಾಡ್ಕೊಂಡು ಹೋಗ್ಬೋದು. ಮೊದಲೇದಾಗಿ ಗ್ರಾವಿಟೇಷನಲ್ ಪುಲ್ ಅಲ್ವಾ, ಆಲ್ಸೋ ನೋನ್ ಆಸ್ ವೆಯ್ಟ್. ಅದಾಯಿತು ಅಂದಮೇಲೆ ಇನ್ನು ಟೇಬಲ್ ಇಸ್ ಪುಷಿಂಗ್ ಇಟ್ ಅಪ್ ಆ್ಯಂಡ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸ್ ಅಲ್ವಾ, ಇದು ಟೇಬಲ್ ಮೇಲೆ ತಳ್ತಾ ಇದೆ ಈ ಲೆಡ್ ಬಾಕ್ಸ್ನ. ಸೊ ಫೋರ್ಸ್ ಬೈ ದ ಟೇಬಲ್. ಆಯಿತಾ? ಇದಾದಮೇಲೆ ಏನು? ಇದಾದಮೇಲೆ ನಾನು ಇದನ್ನು ಟುವರ್ಡ್ಸ್ ದ ರೈಟ್, ಬಲಗಡೆ ಇದನ್ನು ತಳ್ತಾ ಇದ್ದೀನಿ, ಫೋರ್ಸ್ ಬೈ ಮೀ. ಇದು ಬಿಟ್ಟು ಇನ್ನೇನಿದೆ? ಫ್ರಿಕ್ಷನಲ್ ಫೋರ್ಸ್ ಇದೆ, ಹೌದು ಅಲ್ವಾ? ದೇರ್ ಇಸ್ ಅ ಫ್ರಿಕ್ಷನಲ್ ಫೋರ್ಸ್, ಸರಿನಾ? ಈ 4 ಫೋರ್ಸ್ ಇದೆ. ದಿಸ್ ಇಸ್ ದ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಸಿನಾರಿಯೋ. ಆಯಿತಾ? ಇನ್ನು ಜ್ಞಾಪಕ ಇಟ್ಕೊಂಡಿರಿ, ದ ಆಬ್ಜೆಕ್ಟ್ ಗಾಟ್ ಆಕ್ಸಿಲರೇಟೆಡ್ ಟು ದ ರೈಟ್. ಹೇಳಬೇಕು ಅಂತ ಹೇಳಿದ್ರೆ ಇಟ್ ಗಾಟ್ ಡಿಸ್ಪ್ಲೇಸ್ಡ್ ಟು ದ ರೈಟ್ ಅಂತ ಹೇಳ್ಬೋದು. ಇಟ್ ಗಾಟ್ ಡಿಸ್ಪ್ಲೇಸ್ಡ್ ಟು ದ ರೈಟ್. ಆಯಿತಾ? ಇದನ್ನು ಬರೆದು ಬಿಡ್ತೀನಿ ಒಂದ್ಸತಿ, ಸೊ ದಟ್ ನೀವು ನೋಟ್ಸಲ್ಲಿ ನೀವು ಕ್ಲೀನಾಗಿ ಬರ್ಕೊಂಡಿರಂತೆ. ಯಾಕಂದರೆ ವಿಡಿಯೋ ನೋಡೋದಕ್ಕಾಗಲ್ವಲ್ಲ ಅಲ್ಲಿ, ಹಾಗಾಗಿ ಇದನ್ನು ಒಂದ್ಸತಿ ಇಂಡಿಕೇಟ್ ಮಾಡಿಬಿಡೋಣ ಈ ಥರ ಆಯಿತು ಅಂತ ಹೇಳಿ. ಯಾಕಂದರೆ ಈ ಪರ್ಟಿಕ್ಯುಲರ್ ಕೇಸ್ ಮೇಲೆ ನಾವು ಇದು ಕ್ಲಾಸಿಫಿಕೇಶನ್ ಮಾಡ್ತಾ ಇರೋದು. ಸೊ ರಿವಿಷನ್ ಮಾಡಬೇಕಾದ್ರೆ ಇದಿದ್ದರೆ ಒಳ್ಳೆಯದು, ಸರಿನಾ ಹುಡುಗರ? ಸೊ ದ ಆಬ್ಜೆಕ್ಟ್ ಗಾಟ್ ಡಿಸ್ಪ್ಲೇಸ್ ಟು ದ ರೈಟ್ ಅಲ್ವಾ? ಸೊ ಪಾಯಿಂಟ್ ಎ ಟು ಬಿ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಯಾವ ಫೋರ್ಸು ಏನೇನು ಕೆಲಸ ಮಾಡ್ತು ಅಂತ ಹೇಳಿ ನೋಡೋಣ. ಸೊ ಮೊದಲೇದಾಗಿ ಹೇಗೆ ಕ್ಲಾಸಿಫೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವರ್ಕ್ ಕ್ಯಾನ್ ಬಿ ಪಾಸಿಟಿವ್, ಇಲ್ಲಾಂದರೆ ಝೀರೋದಲ್ಲಿ 2 ಕೇಸ್ ಇದೆ, ಮೂರನೇದು ನೆಗೆಟಿವ್ ವರ್ಕ್. ಆಯಿತಾ? 3 ಕೇಸು, ಪಾಸಿಟಿವ್ ವರ್ಕ್, ಝೀರೋ ವರ್ಕ್, ನೆಗೆಟಿವ್ ವರ್ಕ್. ಸೊ ಯಾವಾಗ ಪಾಸಿಟಿವ್ ವರ್ಕ್ ಅಂತ ಹೇಳಿ ನೋಡೋಣ. ವಾಟ್ ಈಸ್ ದ ಕಂಡೀಷನ್? ಕಂಡೀಷನ್ ಏನಂತ ಹೇಳಿದ್ರೆ, ಫೋರ್ಸ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟು ಒಂದೇ ದಿಕ್ಕಲ್ಲಿತ್ತು ಅಂತ ಹೇಳಿದ್ರೆ ನಮ್ಮ ವರ್ಕು ಪಾಸಿಟಿವ್ ಆಗುತ್ತೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ನಮ್ಮ ಹತ್ರ ಒಂದು ಡಬ್ಬ ಇದೆ, ಆಯಿತಾ? ಡಬ್ಬನ ನಾನು ಮುಂದೆ ತಳ್ತಾ ಇದ್ದೀನಿ, ಏನಾಗುತ್ತೆ? ಮುಂದೋಗುತ್ತೆ ಅಂತ ಹೇಳ್ಕೊಳ್ಳೋಣ, ಆಯಿತಾ? ಇಫ್ ಇಟ್ ಗೆಟ್ ಡಿಸ್ಪ್ಲೇಸ್ಡ್ ಟು ದ ರೈಟ್ ಡೈರೆಕ್ಷನ್, ನಾನು ಈ ಫೋರ್ಸು ಇಟ್ ಇಸ್ ಸೆಟ್ ಟು ಹ್ಯಾವ್ ಡನ್ ಪಾಸಿಟಿವ್ ವರ್ಕ್, ಸರಿನಾ? ನನ್ನ ಬದಲಾಗಿ ಒಂದು ಮೆಷಿನ್ ಇದೆ ಅಂತ ಹೇಳ್ಕೊಳ್ಳಿ. ಒಂದು ಮೆಷಿನ್ ಇದನ್ನು ಮುಂದೆ ತಳ್ತಾ ಇದೆ. ಈ ಮೆಷೀನು ಇಟ್ ಹ್ಯಾಸ್ ಡನ್ ಪಾಸಿಟಿವ್ ವರ್ಕ್ ಅಂತ ಹೇಳಿ ಹೇಳ್ಬೋದು. ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಡಬ್ಬ ಇದೆ, ಇಟ್ ಈಸ್ ಅಂಡರ್ ಫ್ರೀ ಫಾಲ್ ಅಂತ ಹೇಳಿದ್ರೆ ಏನೋ ಕೆಳಗೆ ಬೀಳ್ತಾ ಇದೆ ವಿತ್ ದ ಇನ್ಫ್ಲೂಯೆನ್ಸ್ ಆಫ್ ದ ಗ್ರಾವಿಟಿ ಅಲ್ವಾ? ಸೊ ಗ್ರಾವಿಟಿ ಇಸ್ ಸೆಟ್ ಟು ಹ್ಯಾವ್ ಡನ್ ದ ಪಾಸಿಟಿವ್ ವರ್ಕ್. ಯಾವ ದಿಕ್ಕಲ್ಲಿ ಫೋರ್ಸ್ ಇರುತ್ತೋ ಅದೇ ದಿಕ್ಕಲ್ಲಿ ಒಂದು ವಸ್ತು ಬೀಳ್ತಾ ಇದೆ, ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಫೋರ್ಸು ಇಟ್ ಇಸ್ ಸೆಟ್ ಟು ಹ್ಯಾವ್ ಡನ್ ಪಾಸಿಟಿವ್ ವರ್ಕ್, ಅಷ್ಟೇ, ಇನ್ನೇನಿಲ್ಲ, ಸರಿನಾ? ಈ ಒಂದು ಎಕ್ಸಾಂಪಲಲ್ಲಿ, ಈ ಪರ್ಟಿಕ್ಯುಲರ್ ಕೇಸ್ ಸ್ಟಡಿಯಲ್ಲಿ ವಿಚ್ ಫೋರ್ಸ್ ಇಸ್ ಡೂಯಿಂಗ್ ಪಾಸಿಟಿವ್ ವರ್ಕ್? ಯಾವ ಫೋರ್ಸ್ ಪಾಸಿಟಿವ್ ವರ್ಕ್ ಮಾಡ್ತಾ ಇದೆ? ನಾನಲ್ವಾ? ಐ ಆಮ್ ಡೂಯಿಂಗ್ ದ ಪಾಸಿಟಿವ್ ವರ್ಕ್. ಏನಕ್ಕೆ ಅಂತ ಹೇಳಿದ್ರೆ ಐ ಆಮ್ ಪುಷಿಂಗ್ ದ ಆಬ್ಜೆಕ್ಟ್ ಟು ದ ರೈಟ್ ಆ್ಯಂಡ್ ಇಟ್ಸ್ ಗೆಟಿಂಗ್ ಡಿಸ್ಪ್ಲೇಸ್ ಟು ದ ರೈಟ್, ಹಾಗಾಗಿ ದಿಸ್ ಇಸ್ ಸೆಟ್ ಟು ಹ್ಯಾವ್ ಡನ್ ಪಾಸಿಟಿವ್ ವರ್ಕ್. ಆಯಿತಾ? ಸರಿನಾ? ಅಷ್ಟೇ, ಇನ್ನೇನಿಲ್ಲ. ಮತ್ತು ಝೀರೋ ವರ್ಕ್ ಒಳ್ಳೆ ಎಕ್ಸಾಂಪಲ್ ಕೊಡ್ಬೋದು. ಒಂದು ಗೋಡೆ ಇದೆ, ಗೋಡೆನ ಅಂತ ಹೇಳ್ತೀನಿ, ಏನಾಗುತ್ತೆ? ಏನೂ ಆಗಲ್ಲ ಅಲ್ವಾ? ಇಟ್ ವಿಲ್ ಬಿ ಅಟ್ ರೆಸ್ಟ್, ಹೌದಾ ಅಲ್ವಾ? ಇಫ್ ಐ ಪುಷ್ ಅ ವಾಲ್, ಒಂದು ಗೋಡೆನ ಅಂತ ಹೇಳಿದ್ರೆ ಏನಾಗುತ್ತೆ? ಅದು ಎಲ್ಲೂ ಹೋಗಲ್ಲ, ಅದು ಅಲ್ಲೇ ಇರುತ್ತೆ. ಸೊ ದಿಸ್ ಪರ್ಟಿಕ್ಯುಲರ್ ಸಿನಾರಿಯೋ, ದಿಸ್ ಪರ್ಟಿಕ್ಯುಲರ್ ಫೋರ್ಸ್ ಹ್ಯಾಸ್ ಸೆಟ್ ಟು ಹ್ಯಾವ್ ಡನ್ ಝೀರೋ ವರ್ಕ್. ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಬಂಡೆ ತೆಳಕ್ಕೆ ಹೋಯ್ತು ಅಂತ ಹೇಳಿದ್ರೆ, ಅದೇ ಎಕ್ಸಾಂಪಲ್, ಇನ್ನೇನಿಲ್ಲ.
ಸರಿನಾ? ಒಂದು ಬಂಡೆ ಮುಂದೆ ತೊಳೆಕ್ಕೆ ಹೋಯ್ತು ಅಂತ ಹೇಳಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಇಸ್ ಇಟ್ ನಾಟ್? ನಥಿಂಗ್ ವಿಲ್ ಹ್ಯಾಪನ್. ದೇರ್ ಇಸ್ ನೋ ಡಿಸ್ಪ್ಲೇಸ್ಮೆಂಟ್. ಹೌದಾ ಅಲ್ವಾ? ಫೋರ್ಸ್ ನಾನು ಎಡಗಡೆ ಎಲ್ಲನೇ ಇರ್ಬೋದು, ಯಾವುದೇ ಡೈರೆಕ್ಷನ್ ಬೇಕಾಗಿಲ್ಲ. ಏನಕ್ಕಂತ ಹೇಳಿದ್ರೆ ಒಂದು ಬಂಡೆ ಮುಂದೆ ಹೋಗಲ್ಲ ನಾವು ತೊಳೆದಾಗ, ಅಲ್ವಾ? ಸೊ ಇಟ್ ಇಸ್ ಝೀರೋ ವರ್ಕ್. ಈ ಒಂದು ಕೇಸ್ ಹುಡುಗರ ತುಂಬ ಜನ ಕಷ್ಟ ಬೀಳ್ತಾರೆ ಇದನ್ನ ಅರ್ಥ ಮಾಡ್ಕೊಳೋದಕ್ಕೆ. ಇದು ಸ್ವಲ್ಪ ಬಿಟ್ಸ್ ಹೇಳ್ತೀನಿ ನೋಡಿ. ಇವಾಗ ನಾವು ಟು ದ ರೈಟ್ ಒಂದು ಎಡಗಡೆ ಆಗಿರ್ಬೋದು ಬಲಗಡೆ ಆಗಿ ತಳ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಡಿಸ್ಪ್ಲೇಸ್ಮೆಂಟು ಮೇಲಿಲ್ಲ ಕೆಳಗಿತ್ತು ಅಂತ ಹೇಳಿದ್ರೆ ದ ಡಿಸ್ಪ್ಲೇಸ್ಮೆಂಟ್ ಇಸ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದರೆ ಏನೋ 90 ಡಿಗ್ರಿ ಟು ದ ಡೈರೆಕ್ಷನ್ ಆಫ್ ಫೋರ್ಸ್. ಫೋರ್ಸು ಸೇ ವಿ ಹ್ಯಾವ್ ಇಟ್ ಟು ದ ರೈಟ್, ಆಯಿತಾ? ರೈಟು ಇಲ್ಲ ಲೆಫ್ಟು. ಡಿಸ್ಪ್ಲೇಸ್ಮೆಂಟು ಮೇಲಿನ ಕೆಳಗಿತ್ತು ಅಂತ ಹೇಳಿದ್ರೆ ಆ ವಸ್ತು ಮೇಲ್ಗಡೆ ಕೆಳಗಡೆ ಹೋಯಿತು ಅಂತ ಹೇಳಿದ್ರೆ ಸರಿನಾ? ದಿಸ್ ಪರ್ಟಿಕ್ಯುಲರ್ ಫೋರ್ಸ್ ಇಸ್ ಸೆಟ್ ಟು ಹ್ಯಾವ್ ಡನ್ ಝೀರೋ ವರ್ಕ್. ಇನ್ನೊಂದು ಕೇಸು ಹೇಳ್ಬಿಡ್ತೀನಿ. ನಾವು ಅದನ್ನು ಮೇಲ್ಗಡೆ ಎಳಿತಾ ಇದ್ದೀವಿ ಅಂತ ತಿಳ್ಕೊಳ್ಳಿ, ಇಲ್ಲ ಕೆಳಗಡೆ ತಳ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಡಿಸ್ಪ್ಲೇಸ್ಮೆಂಟ್ ಬಂದು ಎಡಗಡೆ ಇಲ್ಲ ಬಲಗಡೆ ಇತ್ತು ಅಂತ ಹೋಯ್ತು ಅಂತ ತಿಳ್ಕೊಳ್ಳೋಣ. ದ ಆಬ್ಜೆಕ್ಟ್ ಮೂವ್ಡ್ ಟು ದ ರೈಟ್ ಆರ್ ಲೆಫ್ಟ್. ಈ ಫೋರ್ಸು ಹ್ಯಾಸ್ ಡನ್ ಝೀರೋ ವರ್ಕ್. ಸೊ ಡೈರೆಕ್ಷನ್ ಆಫ್ force and the displacement, if they make a angle of 90 degree, the work is said to be 0. ಸರಿನಾ? ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಈ ಮೂರಲ್ಲಿ ಯಾವ ಫೋರ್ಸು ನೆಗೆಟಿವ್ ವರ್ಕ್ ಝೀರೋ ವರ್ಕ್ ಮಾಡ್ತಾ ಇದೆ? ಯಾವ ಫೋರ್ಸು? ಹೌದು, ಇಟ್ಸ್ ಈದರ್ ಫೋರ್ಸ್ ಬೈ ದ ಟೇಬಲ್ ಆರ್ ದ ಗ್ರಾವಿಟೇಷನಲ್ ಪುಲ್. ಇವೆರಡೂ ಝೀರೋ ವರ್ಕ್ ಮಾಡ್ತಾ ಇದೆ. ಏನಕ್ಕಂತ ಹೇಳಿದ್ರೆ ನಮ್ಮ ಡಿಸ್ಪ್ಲೇಸ್ಮೆಂಟು ಟು ದ ರೈಟ್ ಇದೆ, ಬಲಗಡೆ ಇದೆ. ಆದರೆ ನಮ್ಮ ಫೋರ್ಸು ಅಪ್ಪು ಮತ್ತು ಡೌನ್ ಅಲ್ವಾ? ದೇ ಆರ್ ಮೇಕಿಂಗ್ ಆನ್ ಆ್ಯಂಗಲ್ ಆಫ್ 90 ಡಿಗ್ರಿ ವಿತ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಅಲ್ಲ ಡಿಸ್ಪ್ಲೇಸ್ಮೆಂಟು. ಹಾಗಾಗಿ ಇವೆರಡೂ ಝೀರೋ ವರ್ಕ್. ಇದು ಪಾಸಿಟಿವ್ ವರ್ಕ್. ಕೊನೆಯದಾಗಿ ಯಾವುದಿದೆ? ನೆಗೆಟಿವ್ ವರ್ಕ್. ನೆಗೆಟಿವ್ ವರ್ಕ್ ಹೇಗೆ ಅಂತ ಹೇಳಿದ್ರೆ ಸಿಂಪಲ್ ಹುಡುಗರ ಇದಂತೂ. ನನ್ನ ಹತ್ರ ಒಂದು ವಸ್ತು ಇದೆ, ಅದನ್ನು ಯಾವುದೋ ಒಂದು ದಿಕ್ಕಲ್ಲಿ ತಳ್ತೀನಿ, ಯಾವುದನ್ನ ದಿಕ್ಕಾಗಿರ್ಬೋದು. ಡಿಸ್ಪ್ಲೇಸ್ಮೆಂಟ್ ಅದು ಉಲ್ಟಾ ಇತ್ತು ಅಂತ ಹೇಳಿದ್ರೆ, ಇಫ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಪೋಸಿಟ್ ಹಿಂಗಿತ್ತು ಅಂತ ಹೇಳಿದ್ರೆ ಅಷ್ಟೇ, ಇನ್ನೇನಿಲ್ಲ ಕಂಡೀಷನ್ನು. ದ ವರ್ಕ್ ಇಸ್ ಸೆಟ್ ಟು ಬಿ ನೆಗೆಟಿವ್ ಅಷ್ಟೇ, ಇನ್ನೇನಿಲ್ಲ. ಸೊ ಬೇಸಿಕಲಿ ಫೋರ್ಸ್ ಆ್ಯಂಡ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್, ಇನ್ನೇನೂ ಇಲ್ಲ. ಸರಿನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಯಾವ ಫೋರ್ಸ್ ನೆಗೆಟಿವ್ ವರ್ಕ್ ಮಾಡ್ತಾ ಇದೆ? ಪಾಸಿಟಿವ್ ವರ್ಕ್. ಇದು ಯಾವ ಫೋರ್ಸ್ ನೆಗೆಟಿವ್ ವರ್ಕ್ ಮಾಡ್ತಾ ಇದೆ? ಹೌದು, ಫ್ರಿಕ್ಷನಲ್ ಫೋರ್ಸ್ ಇಸ್ ಡೂಯಿಂಗ್ ನೆಗೆಟಿವ್ ವರ್ಕ್ ಅಲ್ವಾ? ಏನಕ್ಕಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟು ಬಲಗಡೆ ಇದೆ, ಆದರೆ ಫ್ರಿಕ್ಷನಲ್ ಫೋರ್ಸು ಎಡಗಡೆ ಇದೆ. ಸೊ ಇವೆರಡೂ 180 ಡಿಗ್ರಿ ಆ್ಯಂಗಲ್ ಫಾರ್ಮ್ ಮಾಡುತ್ತೆ ಅಂತ ಹೇಳಿ ದೇ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ ದಟ್ ಪರ್ಟಿಕ್ಯುಲರ್ ಫೋರ್ಸ್ ಇಸ್ ಸೆಟ್ ಟು ಹ್ಯಾವ್ ಡನ್ ನೆಗೆಟಿವ್ ವರ್ಕ್. ಅಷ್ಟೇ, ಇನ್ನೇನಿಲ್ಲ. ಇದೇ ನಿಮ್ಮ ಕ್ಲಾಸಿಫಿಕೇಶನ್. ಗೊತ್ತಾಯ್ತಾ? ಹಾಂ, ಸಮ್ಮರೈಸ್ ಮಾಡಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಕ್ಲಾಸಿಫೈ ವರ್ಕ್ ಆಸ್ ಪಾಸಿಟಿವ್, ಝೀರೋ ಇಫ್ ನಾಟ್ ನೆಗೆಟಿವ್, ಆನ್ ದ ಬೇಸಿಸ್ ಆಫ್ ಡೈರೆಕ್ಷನ್ ಆಫ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಡೈರೆಕ್ಷನ್ ಆಫ್ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಒಂದೇ ದಿಕ್ಕಲ್ಲಿತ್ತು ಅಂತ ಹೇಳಿದ್ರೆ ಪಾಸಿಟಿವ್ ವರ್ಕು, ಆಪೋಸಿಟಲ್ಲಿ ಇತ್ತು ಅಂತ ಹೇಳಿದ್ರೆ ನೆಗೆಟಿವ್ ವರ್ಕು. ಝೀರೋ ಏನು ಡಿಸ್ಪ್ಲೇಸ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಝೀರೋ ವರ್ಕು, ಇಲ್ಲಾಂದರೆ ಪರ್ಪೆಂಡಿಕ್ಯುಲರ್ ಇತ್ತು, ಇವೆರಡು ನಡುವೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಇತ್ತು ಅಂತ ಹೇಳಿದ್ರೆ ಝೀರೋ ವರ್ಕ್. ಸರಿನಾ? ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹುಡುಗ್ರ, ವಿತ್ ರಿಲೇಟೆಡ್ ಆ್ಯಂಗಲ್ ಸ್ವಲ್ಪ ಡೀಟೇಲಾಗಿ ಹೋಯ್ತು ಅಂತ ಹೇಳಿದ್ರೆ ಈ ಕ್ಲಾಸಿಫಿಕೇಷನ್ ಸ್ವಲ್ಪ ಅಲ್ಲ ಹೆಚ್ಚು ಪಾಸಿಬಿಲಿಟೀಸ್ ಸ್ಪ್ರೆಡ್ ಆಗುತ್ತೆ. ಆಯಿತಾ? ಇದು ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು, ಅದಕ್ಕೋಸ್ಕರ ಇದೊಂದು ಡಯಾಗ್ರಾಮ್ ಬಿಡ್ಸ್ ಹೇಳೋಣ ಅಂದ್ಕೊಂಡೆ, ಬಟ್ ಇವಾಗ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ತುಂಬ ಎಕ್ಸ್ಟ್ರಾ ಆಗೋಗುತ್ತಿದ್ದು, ತಕ್ಷಣಕ್ಕೆ ಬೇಡ. ಈ ವಿಡಿಯೋಗೆ ಅಟ್ಲೀಸ್ಟ್ ಇಷ್ಟು ಸಾಕು. ಆಯಿತಾ? ಇಲ್ಲಿವರೆಗೂ ಸಾಕು. ನಿಮ್ಗೆ ಇಂಟ್ರೆಸ್ಟ್ ಇರೋರು ಇದನ್ನೆಲ್ಲ ನೀವು ಸ್ವಂತ ನೀವೇ ಮಾಡ್ಕೊಬೋದು. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇವೆಲ್ಲ, ಬಟ್ ಇಷ್ಟು ಗೊತ್ತಿರಬೇಕಷ್ಟೇ ನಿಮಗೆ, ಇನ್ನೇನು ಬೇಕಾಗಿಲ್ಲ. ಸರಿನಾ? ಸೊ ವರ್ಕ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಪಾಸಿಟಿವ್, ಝೀರೋ ಇಫ್ ನಾಟ್ ನೆಗೆಟಿವ್, ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್.
ಮತ್ತು ನಿಮ್ಮ ಡೀಟೇಲ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ. ಇವಾಗ ಪಾಸ್ ಮಾಡಿಕೊಂಡು ನಿಧಾನಕ್ಕೆ ಒಂದು ರನ್ನಿಂಗ್ ನೋಟ್ಸ್ ಬರ್ಕೊಳ್ಳಿ.